आज पराशक्ति है, आज पराशक्ति है, आज पराशक्ति है, ಪರಾಶಕ್ತಿ ಓಂ ಶಕ್ತಿ. ಈ ದಿನ ನಮ್ಮ ಗ್ರಾಮದ ಎಲ್ಲ ನಮ್ಮ ಅಕ್ಕ ತಂಗಿಯರು ಓಂ ಶಕ್ತಿ ಮಾಲೆಯಂತೆ ಇವತ್ತು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಂದ್ರಾಯಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ದೇವರಾಜ ಸಮುದ್ರದ ಮೆಂಬರ್ ಆದಂತ ಮಂಜಣ್ಣ ಅವರು ತಟ್ಕೊಂಡು ಮಂಜಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸುಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಯುವ ನಾಯಕರಾದಂತ ಹರೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ದೇವರಾಜ ಸಮುದ್ರ ಓಂ ಶಕ್ತಿ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಕೀಳೊಳ್ಳಿ ಚಂಗಪ್ಪನವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಗುರುಸ್ವಾಮಿಗಳಾದಂತ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳಾದಂತ ನಾಗಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ನಾರಾಯಣಮ್ಮನವರು ಬಂದಿದ್ದಾರೆ. ಅವ್ರಿಗೂ ಸುಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿಕೊಳ್ತಾ ಇರುವ ನಮ್ಮ ಸೋಮಶೇಖರ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಸೋಮಶೇಖರ್ ಅವರಿಗೆ ಹೃದಯಪೂರ್ವಕವಾಗಿ ನಮ್ಮ ಅಭಿನಂದನೆಗಳು. ಹಾಗೂ ಈ ನಮ್ಮ ದೇವರಾಜ ಸಮುದ್ರದಲ್ಲಿ ಸಿಮೆಂಟ್ ಲಕ್ಷ್ಮೀನಾರಾಯಣಪ್ಪ ಅಂದೇ ಹೆಸರಾಗಿರಂತ ಉಳುಮಾಲು ಲಕ್ಷ್ಮೀನಾರಾಯಣಪ್ಪನವರಿಗೆ ಸ್ವಾಗತ. ಕಾರ್ಯಕ್ರಮ ಸ್ವಾಮಿ ಅವರ ಹೃದಯಪೂರ್ವಕ ನಮಸ್ಕಾರ. ದೇವರಾಜ ಸಮುದ್ರ ಪಂಚಾಯತಿನಿಂದ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಜನಪ್ರಿಯ ಶಾಸಕರು ಇವತ್ತನ್ನ ನಮ್ಮ ತಾಯಿದರಿಗೆ ಎಲ್ಲರಿಗೂ ಒಂದು ಬಸ್ ಕೊಟ್ಟು ಚಾಲನೆ ಮಾಡ್ತಾ ಇದ್ದಾರೆ. ಚಾಲನೆ ಉದ್ಘಾಟನೆಗೆ ಬಂದಿದ್ದೀವಿ. ಆದ್ರೆ ನಮ್ಮ ಇವ್ರು ಬರ್ಬೇಕಾಗಿತ್ತು, ಕಾರಣದಿಂದ ಅವರು ರಘುಪತಿ ರೆಡ್ಡಿ ಅವರು ಬರ್ಲಿಲ್ಲ. ಆದ್ರೆ ನಾವು ನಮ್ಮನ್ನೇ ಚಾಲನೆ ಮಾಡಿಕೊಟ್ಬಿಡಪ್ಪ, ನಮ್ಗೆ ಅರ್ಜೆಂಟ್ ಯಾವ್ದೋ ಫಂಕ್ಷನ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಇವತ್ತನ್ನ ಒಂದು ದೇವರ ಸಮುದ್ರ ಜನ ಸಿಕ್ಕದಾದ್ರೂ ಬಸ್ಸು 4 ಬಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ತಾಯಿ ಅಂದ್ರೆ ಏನು ಫೋನ್ ಮಾಡಿ ಬಿಡಲ್ಲ, ಆಯ್ಕೆ ಬಿಡಲ್ಲ, ನಮ್ಮನ್ನು ಬಿಡಲ್ಲ. ನಮ್ಮ ಆಯ್ಕೆ ಮಾಡಿದ್ದು 3 ಬಸ್ಸು. ಮತ್ತೆ ಇಲ್ಲಿ ಒಂದು ಬಸ್ ಕಡಿಮೆ ಆಗಿತ್ತು. ಆದ್ರೆ ಏನು ಅವರು ಫೋನ್ಗೆ ಅವರು ಬೈಯಕ್ಕೆ ನಮ್ಗೆ ಒಂದು ತಿಂಗಳಾಯ್ತು. ಏನಪ್ಪ ಈ ತರ ಮಾತಾಡ್ತಾ ಇದ್ದಾರೆ, ಏನಪ್ಪ ಮಾಡೋದು, ಅದೇ ಎದ್ದು ಕೊಟ್ರು ಅನ್ಕೊಟ್ಟು. ಮತ್ತೆ ನಮ್ಮ ತಟ್ಮಟ್ಟು ಮಂಜಣ್ಣ ಅವರು ಅದಿಲ್ಲಪ್ಪ ನಾನ್ ಕಾಸು ಕೊಡ್ತೀನಿ, ನೀವು ಬಸ್ ಬರ್ಬೇಕು ಅಂದ್ರು. ಮತ್ತೆ ಇಲ್ಲ ಇರಪ್ಪ ಸ್ವಲ್ಪ ಅನ್ಬಿಟ್ಟು ನಮ್ಮ ಹರೀಶ್ ನಾವು ಕೊಂಡು ಮಾತಾಡಿ, ಇಲ್ಲಣ್ಣ ಏನ್ ಮಾಡ್ತೀರ ಏನೋ, ನಮ್ಮ ಪಂಚಾಯತಿ ಎಲ್ಲಿ ಓದು ಅಲ್ಲಿ 2 ಬಸ್ಸು ಇಲ್ಲಿ 2 ಬಸ್ಸು. ಯಾಕಂದ್ರೆ ಎಲ್ಲಿ 2 ಮಂಡ ಇದೆ, ಆ 2 ಒಂದು ಮಂಡಕ್ಕೆ 2 ಕೊಟ್ಟು ಇನ್ನೊಂದು ಮಂಡ ಕೊಡ್ಲಿಲ್ಲ ಅಂತ ಅವ್ರು ಬೇಜಾರು ಬಿಡ್ತಾರೆ. ದಯವಿಟ್ಟು ಕೊಳ್ಳೇಬೇಕು ಅನ್ಬಿಟ್ಟು ಇವತ್ತು ಅವ್ರು ಪಾಪ ಅದೇ ನಮ್ಮ ಸಮೃದ್ಧಿ ಮಂಜಣ್ಣ ಅವರು 4 ಬಸ್ಸನ್ನ ನಮ್ಮ ದೇವರ ಸಮಸ್ಯೆ ಕೊಟ್ಟು ಅವರ ಸಂತೋಷ ಬೀಳ್ಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ನೀವು ಅಲ್ಲಿ ಹೋಗ್ಬೇಕಾದ್ರೆ ಸೋಲಿಲ್ಲ ತರ್ತಾರ ತರ ಮಾತು ಏನ್ ಹೇಳಿದ್ದಾರೋ ಆ ಮಾತು ನಡೀತಾ ಇದ್ದದ್ದು ನಮ್ಮ ಸಮೃದ್ಧಿ ಮಂಜಣ್ಣ ಅವರು. ಮೊನ್ನೆ ವರ್ಷ ಹಿಂದಿನ ವರ್ಷ ಎಲ್ಲರೂ ಕೊಟ್ಟು ಬಸ್ಸು, ನಾವು ಕೊಡ್ತೀವಿ ನೀವು ಕೊಟ್ಟು ನಿಂದು ಬಂದ್ರು. ಆದ್ರೆ ಇವಾಗ ಯಾಕೆ ಕೊಡಲ್ಲ, ಬಂದಂತ ಬಸ್ಸನ್ನ ವಾಪಸ್ ಹೋಯ್ತು, ಬೇಜಾರಾಯ್ತು. ಇವತ್ತು ನಮ್ಮ ಲೀಡ್ರು ದೊಡ್ಡವರು ಈ ಮಾತೇನಪ್ಪ ಬಸ್ ಕೊಟ್ಟು ಮತ್ತೆ ವಾಪಸ್ ಕೊಡ್ತಿದ್ರು. ಆದ್ರೆ ಇವಾಗ 4 ಬಸ್ ಅಂತ ಹೇಳ್ತಾ ಇದ್ದೀರಲ್ಲ, ಇವಾಗ ಹೆಂಗೆ ಮತ್ತೆ ಇಲ್ಲ ಅವ್ರು ಯಾರೋ ಏನೋ ತೊಂದರೆ ಆಗಿದೆ, ಲೀಡ್ರು ಕೊಡ್ಲೇಬೇಕು ಅಂದ್ಬಿಟ್ಟು ಇವತ್ತು ಮತ್ತೆ 4 ಬಸ್ ನಿಮಗೆ ಕೈಗೆ ಇದೆ. ಆ ಮಹಾದಲ್ಲಿ ದರ್ಶನಕ್ಕೆ ಹೋಗಿ ಬರಕ್ಕೆ ಒಂದು ದಾರಿ ಮಾಡ್ಕೊತಿದ್ದಾರೆ. ಅದು ನೋಡಿ ಈ ತರ. ಯಾಕೆಂದ್ರೆ ಪ್ರತಿಯೊಬ್ರು ಬರ್ತಾರೆ, ಎಲೆಕ್ಷನ್ ಬರ್ತಾರೆ, ನಾವು ಕೊಡ್ತೀವಿ ಅಂದ್ಬಿಟ್ಟು. ಈಗ ಕೊಡ್ಬೇಕಲ್ಲ, ಇವಾಗ ಬಂದ್ರೆ ಹೆಂಗಾಗುತ್ತೆ, ನಿಮ್ಗೆ 4 ಬಸ್ ಬೇಕು. ಅದೇ ನಾವು ಸ್ವಲ್ಪ ಕಡಿಮೆ ಮಾಡಿದ್ವಿ. 4 ಬಸ್ ಕೊಡೋ ಕಡೆ 3 ಬಸ್ಸು, 3 ಕೊಡೋ ಕಡೆ 2 ಬಸ್ಸು ನಮ್ಮ ಪಂಚಾಯತಿ ಲೆಕ್ಕದಲ್ಲಿ ಅವರು ನಮ್ಗೆ ಜವಾಬ್ದಾರಿ ಒಟ್ಬಿಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ನಮ್ಮ ಮೇಲೆ ಸುಮಾರು ಜನ ಬೇಜಾರು ಬೀಳ್ತಾರೆ. ಈ ತರ ಯಾವತ್ತು ಅನ್ಸುತ್ತೆ, ಇವತ್ತು ದಾನ ವೀರ ಸೂರ ಕರ್ಣ ಅನ್ನೋ ತರ ದಾನ ಕೊಟ್ಟು ತರ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಅವರು
ತಾನು ಕೊಡ್ತಾರೆ ತಾನು ಅನ್ನ ಕೊಡ್ತಾ ಇದ್ದಾರೆ ಒಬ್ಬ ತರ ಬರೋ ತರ ಇದಕ್ಕ ಯಾರು ಈ ತರ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಹಿಂದೆ ಎಲ್ಲರೂ ನಮ್ಮ ತಾಯಿಗೆ ಹೊಂದ್ತಾ ಇದೀವಿ. ನಿಮ್ಮ ಪಯಣ ಚೆನ್ನಾಗಾಗ್ಲಿ, ಸಂತೋಷಕ್ಕೆ ಹೋಗಿ ಲಾಭಕ್ಕೆ ಬರ್ಬೇಕಂದ್ಬಿಟ್ಟು ನಿಮ್ಮ ಹತ್ರ 4 ಮಾತು ಮಾತಾಡಕ್ಕೆ ಅವಕಾಶ ಕೊಡಿ ಅಂದ್ರೆ ಮಾತಾ ಒತ್ತಾಯ ಮಾಡ್ತೀವಿ. ಜೈ ಜೈ ಕರ್ನಾಟಕ.